ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ನೀವು ನಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ರೆ ಕಳೆದ 2 ತಿಂಗಳ ಅವಧಿನಲ್ಲಿ ಆಲ್ಮೋಸ್ಟ್ ಒಂದು 20 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸ್ಪೋಕನ್ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ. ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಸಂದರ್ಭಗಳಲ್ಲಿ ಯಾವ ಥರ ಮಾತಾಡಬೇಕಾಗತ್ತೆ ಅಂತ ಹೇಳಿ. ಬಟ್ ಸುಮಾರು ಜನ ಕೇಳಿದ್ದು ಆನ್ಲೈನ್ ಕೋರ್ಸ್ ಮಾಡ್ತೀರಾ ಅಂತ ಹೇಳಿ. ಸೊ ಹಂಗಾಗಿ ಆನ್ಲೈನ್ ಕೋರ್ಸ್ ಅಂತ ಏನು ಮಾಡೋದಿಲ್ಲ. ಇವತ್ತಿನಿಂದ ಕಂಪ್ಲೀಟ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸನ್ನು ಆಸ್ ಯೂಶುವಲ್ ಯೂಟ್ಯೂಬಲ್ಲಿ ನಾನೇನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದಲ್ಲ ಅದೇ ಪ್ಯಾಟರ್ನಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಮೊದಲನೇ ಕ್ಲಾಸ್ ಆಗಿರುತ್ತೆ. ಸೊ ಸಿಸ್ಟಮ್ಯಾಟಿಕ್ ಆಗಿ ಡಿಸ್ಕಸ್ ಮಾಡೋಣ, ಸಿಸ್ಟಮ್ಯಾಟಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಹಂತವಾಗಿ ಕಲ್ತ್ಕೊಂಡ್ರಿ ಅಂತಂದ್ರೆ ಇಟ್ಸ್ ವೆರಿ ಯೂಸ್ಫುಲ್. ವೀಕ್ಲಿ 3 ಡೇಸ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಈ ಸೀರೀಸ್ನಲ್ಲಿ ಮಾಡುವಂಥದ್ದು. ಸೊ ಎವ್ರಿ ಮಂಡೇ, ವೆನ್ಸ್ಡೇ ಆ್ಯಂಡ್ ಸಾಟರ್ಡೆ, ಇದು 3 ದಿವಸ ಆಲ್ಮೋಸ್ಟ್ ಮಧ್ಯಾಹ್ನ ಅಥವಾ ಈವ್ನಿಂಗ್ ಟೈಮ್ನಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ. ಸಿಸ್ಟಮ್ಯಾಟಿಕ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತಂದ್ರೆ ಒನ್ ಫೈನ್ ಡೇ ಡೆಫಿನೆಟ್ಲಿ ಯು ಕ್ಯಾನ್ ಸ್ಪೀಕ್ ಬೆಟರ್ ಇಂಗ್ಲಿಷ್. ಬಟ್ ಒಂದು ತಲೆಯಲ್ಲಿರಲಿ, ಒಂದೇ ದಿವಸಕ್ಕೆಲ್ಲ ಬಂದ್ಬಿಡ್ಬೇಕು, ಒಂದು ವೀಕಲ್ಲಿ ನನಗೆಲ್ಲ ಕಲ್ತ್ಕೊಬಿಡ್ಬೇಕು ಅಥವಾ ಒಂದು ಮಂತ್ಗೆಲ್ಲ ಬರಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಹಂತವಾಗಿ, ಬಿಕಾಸ್ ನಿಮ್ಮ ಲೆವೆಲ್ ಏನಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. 0 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಫಂಡಮೆಂಟಲ್ ತುಂಬಾ ಸ್ಟ್ರಾಂಗ್ ಆಗಬೇಕಾಗತ್ತೆ. ಅದಾಯ್ತು ಅಂತಂದ್ರೆ ಮಿಕ್ಕಿದ್ನೆಲ್ಲ ಕಲ್ತ್ಕೊಳ್ಳುವಂಥದ್ದು ಈಸಿ ಆಗುತ್ತೆ. ಸೊ ಇವತ್ತು ಫಸ್ಟ್ ಕ್ಲಾಸ್ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಮ್ಯಾಕ್ಸಿಮಮ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ನಲ್ಲಿ ಇದು ನಿಮಗೆ ಕ್ಲಾಸ್ ಸಿಗೋವಂಥದ್ದು. ಸೊ ಇವತ್ತು ಡಿಸ್ಕಸ್ ಮಾಡ್ತಿರೋದು ನಿಮಗೆ ತಮ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ, ಒಂದಷ್ಟು ಪ್ರನೌನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನಿಮ್ಮ ಪ್ರನೌನ್ ಅಂತ ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಯಾವೆಲ್ಲ ವರ್ಡ್ಸ್ಗಳಿಗೆ ನಾನು ತಮ್ನೈಲಲ್ಲಿ ಮೆನ್ಷನ್ ಮಾಡ್ದಂಗೆ ಅಫ್ಕೋರ್ಸ್ ಎಲ್ಲರೂ ಡೀಟೇಲ್ಡ್ ಆಗಿ ರಿಪೀಟ್ ಮಾಡ್ತಾ ಹೋಗ್ತೀನಿ ಎಲ್ಲವನ್ನೂ. ಸೊ ಆ ವರ್ಡ್ಸ್ಗೆ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅಷ್ಟನ್ನು ಮಾತ್ರ ನೆನ್ಪಿಟ್ಕೊಳ್ಳಿ ಈ ಪಾಯಿಂಟ್ ಆಫ್ ವ್ಯೂನಲ್ಲಿ, ಅಥವಾ ನೀವು ಈ ವಿಡಿಯೋವನ್ನು ನೋಡುವಾಗ. ತುಂಬ ಗ್ರಾಮರ್ ರೂಲ್ಸ್ಗಳೇನು ಬರುತ್ತೆ, ಟೆನ್ಸು, ಪ್ರೊನೌನ್ಸು, ಕಂಜಕ್ಷನ್ಸು, ಪಾರ್ಟ್ಸ್ ಆಫ್ ಸ್ಪೀಚು, ಅದು ಯಾವ್ದ್ರ ಬಗ್ಗೆನೂ ವರಿ ಮಾಡ್ಕೋಬೇಡಿ. ಈ ವರ್ಡಿಗೆ ಕನ್ನಡದಲ್ಲಿ ನಾವು ಯೂಸ್ ಮಾಡುವಂಥ ವರ್ಡಿಗೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಷ್ಟು ಸದ್ಯಕ್ಕೆ ನೆನಪಾಯಿತು ಅಂತಂದರೆ ಇಟ್ಸ್ ವೆರಿ ಬೆನಿಫಿಷಿಯಲ್ ಆ್ಯಂಡ್ ವೆರಿ ಈಸಿ. ಸೊ ನಿಮ್ಮ ಫಂಡಮೆಂಟಲ್ ಲೆವೆಲ್ ಸ್ಟ್ರಾಂಗ್ ಆಗುತ್ತೆ. ಓಕೆ, ಇಲ್ಲಿ ನಾನು ಲಿಸ್ಟ್ ಹಾಕಿದ್ದೀನಿ. ಅಫ್ಕೋರ್ಸ್ ಟೈಟಲ್ನಲ್ಲಿ ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತ ಇದೆ, ಆ ಕಡೆ ಆಬ್ಜೆಕ್ಟ್ ಪ್ರೊನೌನ್ಸ್ ಅಂತ ಇದೆ. ಅದ್ರ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ ಆಬ್ಜೆಕ್ಟಾ ಅಂತ ಹೇಳಿ, ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಪ್ರಿಪೇರ್ ಆಗಬೇಕಾದ್ರೆ ಇವೆಲ್ಲ ಮ್ಯಾಟರ್ ಆಗ್ತವೆ. ಬಟ್ ಸ್ಪೋಕನ್ ಇಂಗ್ಲೀಷ್ ಅಂತ ಬಂದಾಗ ನಿಮಗೆ ವರ್ಡ್ಸ್ಗಳು ನೆನಪಿದ್ರೆ ತುಂಬ ಗ್ರಾಮರ್ ರೂಲ್ಸ್ ಎಲ್ಲ ಫಾಲೋ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಸೊ ಐ ಅಂದರೆ ನಾನು, ಮೀ ಅಂದರೆ ನನಗೆ, ಇಷ್ಟು ಡಿಫ್ರೆನ್ಸ್ ಗೊತ್ತಾಗಲಿ ನಿಮಗೆ. ನಾನು ಅನ್ನೋದಕ್ಕೆ ಐ ಅಂತೀವಿ, ನನಗೆ ಅನ್ನೋದಕ್ಕೆ ಮೀ ಅಂತ ಹೇಳ್ತೀವಿ. ಸೊ ಮೀ ಅಂದರೆ ನಾನು ಅಂತಲ್ಲ. ಇದು ಸುಮಾರು ಸಲ ಮಿಸ್ಕನ್ಸೆಪ್ಷನ್ ಇದೆ, ಮತ್ತು ಈ ಥರದ್ದು ಮಿಸ್ಟೇಕ್ಸ್ಗಳನ್ನ ಮಾಡ್ತೀರಾ. ಮೀ ಅಂದರೆ ನನಗೆ ಅಂತ ಹೇಳಿ, ವಿ ಅಂದರೆ ನಾವು, ಅಸ್ ಅಂದರೆ ನಮಗೆ, ಯು ಅಂದರೆ ನೀನು, ಯು ಅಂದರೆ ನಿನಗೆ. ಇದೊಂದು ಕನ್ಫ್ಯೂಸಿಂಗ್ ಇರುತ್ತೆ ಇಂಗ್ಲೀಷ್ನಲ್ಲಿ. ಯು ಅಂತ ಬಂದಾಗ ನೀನು ಅನ್ನೋದಕ್ಕೂ ಯು ಅಂತೀವಿ, ನೀವು ಅನ್ನೋದಕ್ಕೂ ಯು ಅಂತೀವಿ, ನಿನಗೆ ಅನ್ನೋದಕ್ಕೂ ಯು ಅಂತೀವಿ, ನಿಮಗೆ ಅನ್ನೋದಕ್ಕೂ ಯು ಅಂತೀವಿ. ಸೊ ನೀನು, ನೀವು, ನಿನಗೆ, ನಿಮಗೆ, ಈ 4 ವರ್ಡ್ಸ್ಗಳನ್ನ ಯೂಸ್ ಮಾಡುವಂಥದ್ದು ನಾವು ಯು ಅನ್ನ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಹಿ ಅಂದರೆ ಅವನು, ಹಿಮ್ ಅಂದರೆ ಅವನಿಗೆ. ಸೊ ನಾನು ಅನ್ನೆಸೆಸರಿ ಎಲ್ಲವನ್ನೂ ಓದ್ಕೊಂಡು ವಿಡಿಯೋನ ಲೆಂತಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನೀವು ಒಂದ್ಸಲಿ ಪಾಸ್ ಮಾಡಿದ್ರೆ ಎಕ್ಸಾಂಪಲ್ಸ್ಗಳು ಗೊತ್ತಾಗುತ್ತೆ ಏನಿದೆ ಅಂತ ಹೇಳಿ. ಸೊ ನಿಮ್ಗೆ ಈ ವರ್ಡ್ಸ್ಗಳು ಪರಿಚಯ ಆಗಲಿ. ಇಟ್ ಅಂದರೆ ಅದು, ಇದು ಅದಕ್ಕೇನೆ ಕೂಡ ಯು ಥರ ಇಲ್ಲನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಶಿ ಅಂದರೆ ಅವಳು, ಹರ್ ಅಂದರೆ ಅವಳಿಗೆ, ದೇ ಅಂದರೆ ಅವರು, ದೆಮ್ ಅಂದರೆ ಅವರಿಗೆ. ಸೊ ನಾನು ನಾರ್ಮಲಿ ಮಾತಾಡಬೇಕಾದ್ರೆ ಏನು ಮಾತಾಡ್ತೀವಿ, ನಮ್ದು ದಿನನಿತ್ಯದ ಕಾನ್ವರ್ಸೇಷನ್ಸ್ನಲ್ಲಿ ಎವ್ರಿಡೇ ಡೇ ಟು ಡೇ ಇದ್ದು ಏನು ಕಾನ್ವರ್ಸೇಷನ್ ಇರುತ್ತಲ್ವಾ, ಒಂದು ನಮ್ಮಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅಥವಾ ಬೇರೆ ಯಾರ ಬಗ್ಗೆ ಏನಾದರೂ ಮಾತಾಡ್ತಾ ಇರ್ತೀವಿ, ಅಥವಾ ಬೇರೆ ಯಾವುದ್ರ ಬಗ್ಗೆ ಏನಾದರೂ ಮಾತಾಡ್ತಿರ್ತೀವಿ. ಬೇರೆದ್ರ ಬಗ್ಗೆ ಅಂದರೆ ಗಾಸಿಪ್ ಮಾಡೋದು ಅಂತಲ್ಲ, ಅಂದರೆ ಅದನ್ನ ಇಟ್ಕೊಂಡು ನಾವು ಆ ವಿಷಯವನ್ನು ಇಟ್ಕೊಂಡು ಮಾತಾಡ್ತಾ ಇರ್ತೀವಿ. ಸೊ ಅದಕ್ಕೆ ಏನಂತೀವಿ ಅನ್ನೋದು ನಿಮ್ಗೆ ಇಲ್ಲಿ ಫೆಮಿಲಿಯರ್ ಆಗುತ್ತೆ. ಇದು ಒಂದು ಸೆಗ್ಮೆಂಟ್ ಆಯಿತು. ನೆಕ್ಸ್ಟ್ಗೆ ಬಂದರೆ ಪೊಸೆಸಿವ್ನೆಸ್ಸನ್ನು ಅಥವಾ ಓನರ್ಶಿಪ್ಪನ್ನು ಇಂಡಿಕೇಟ್ ಮಾಡುವಾಗ ಯೂಸ್ ಮಾಡುವಂಥ ವರ್ಡ್ಸ್ಗಳು. ಇದು ನಂದು, ಇದು ನಿಂದು, ಅದು ಅವರದ್ದು, ಇದು ಯಾರದ್ದು, ಹಿಂಗೆಲ್ಲ ಮಾಡ್ತೀವಲ್ಲ ನಾವು. ಸೊ ಅದನ್ನು ಯೂಸ್ ಮಾಡುವಾಗ ಬರುವಂಥ ವರ್ಡ್ಸ್ಗಳು ಇಂಗ್ಲೀಷ್ನಲ್ಲಿ. ಸೊ ಮೈನ್ ಅಂದರೆ ನನ್ನದು. ಇಲ್ಲಿದೆ ದಿಸ್ ಬುಕ್ ಈಸ್ ಮೈನ್, ಈ ಪುಸ್ತಕ ನನ್ನದು. ಅವರ್ಸ್ ಅಂದರೆ ನಮ್ಮದು, ದಟ್ ಹೌಸ್ ಈಸ್ ಆರ್ಸ್, ಆ ಮನೆ ನಮ್ಮದು. ಯುವರ್ಸ್ ಅಂದರೆ ನಿನ್ನದು ಅಥವಾ ನಿಮ್ಮದು. ಈಸ್ ದಿಸ್ ಯುವರ್ಸ್, ಇದು ನಿಮ್ಮದ, ಅಥವಾ ದಿಸ್ ಈಸ್ ಯುವರ್ಸ್ ಅಂದರೆ ಅದು ನಿಮ್ಮದು ಅಂತ ಆಗುತ್ತೆ. ಇದು ಸ್ಟೇಟ್ಮೆಂಟ್, ಇದು ಕ್ವಶನ್ ಆಗುತ್ತೆ. ಇದ್ರ ಬಗ್ಗೆನೇ ಎಕ್ಸ್ಕ್ಲೂಸಿವ್ ಆಗಿ ನಾನು ಮತ್ತೊಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೀನಿ ಅದನ್ನು, ಈ ಥರ ಕ್ವಶನ್ಸ್ ಫ್ರೇಮ್ ಮಾಡೋದು ಹೆಂಗೆ, ಸ್ಟೇಟ್ಮೆಂಟಿಗೆ ಕ್ವಶನ್ ಮಾಡೋದು ಹೆಂಗೆ ಅಂತ ಹೇಳಿ. ಹಿಸ್ ಅಂದರೆ ಅವನದು, ಸೊ ದ ಕಾರ್ ಈಸ್ ಹಿಸ್. ಹರ್ಸ್ ಅಂದರೆ ಅವಳದು, ದ ಬ್ಯಾಗ್ ಈಸ್ ಹರ್ಸ್, ಬ್ಯಾಗ್ ಅವಳದ್ದು. ದೇರ್ ಅಂದರೆ ದೇರ್ಸ್ ಅಂದರೆ ಅವರದ್ದು, ದ ಚಾಯ್ಸ್ ಈಸ್ ದೇರ್ಸ್, ಅದು ಅವರ ನಿರ್ಧಾರ ಅಥವಾ ನಿರ್ಧಾರ ಅವರದ್ದು. ಓಕೆನಾ? ಈ ಸೆನ್ಸ್ನಲ್ಲಿ ಒಂದು ಓನರ್ಶಿಪ್ಪನ್ನು ಕ್ಲೈಮ್ ಮಾಡ್ಕೊಳ್ಳುವಾಗ ಅಥವಾ ಇಂಡಿಕೇಟ್ ಮಾಡುವಾಗ ಈ ಸೆಟ್ ಆಫ್ ವರ್ಡ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದರೆ ಡೆಮಾನ್ಸ್ಟ್ರೇಟಿವ್ ಅಂತ ಹೆಡ್ಡಿಂಗ್ ಹಾಕಿದೆ. ಡೆಮಾನ್ಸ್ಟ್ರೇಟಿವ್ ಅಂದರೆ ಏನಂದರೆ ಪಾಯಿಂಟ್ ಮಾಡಿ ತೋರಿಸುವಂಥದ್ದು ಯಾವುದಾದ್ರೂ ಒಂದನ್ನು. ಸೊ ನಾವು ಪಾಯಿಂಟ್ ಮಾಡಿ ಯಾವುದಾದ್ರೂ ಅಡ್ರೆಸ್ ಮಾಡಿ ಮಾತಾಡ್ತಿದ್ದೀವಿ ಅಂತಂದರೆ ಆ ಎಲ್ಲ ಪ್ರೊನೌನ್ಗಳಿಗೆ ನಾವು ಡೆಮಾನ್ಸ್ಟ್ರೇಟಿವ್ ಅಂತ ಕರಿತೀವಿ. ಅಫ್ಕೋರ್ಸ್ ಟೈಟಲ್ ಬಗ್ಗೆ ತಲೆನೇ ಕೆಡಿಸ್ಕೊಬಿಟ್ರೆ ನೀವು ಯಾವ ವರ್ಡ್ಸ್ಗಳಿದೆ ಅದನ್ನ ನೆನ್ಪಿಟ್ಕೊಳ್ಳಿ. ದಿಸ್, ದಟ್, ದೀಸ್, ದೋಸ್, ಇದು ಅಂದರೆ ನಾವು ಪಾಯಿಂಟ್ ಮಾಡ್ತಾ ಇರ್ತೀವಿ. ಇದು ಸ್ಕ್ರೀನು, ಇದು ಹೆಡ್ಡಿಂಗು, ಇದು ಕ್ಲಾಸ್ 1 ಅಂತ ಪಾಯಿಂಟ್ ಮಾಡ್ತೀವಿ.
ಸೊ ದಟ್ ಅಂತ ದೂರದ ಏನಾದ್ರು ತೋರಿಸ್ತಿದೀವಿ ಅಂತಂದ್ರೆ ದಟ್ ಈಸ್ ಕ್ಯಾಟ್, ದಟ್ ಈಸ್ ಟ್ರೀ ಅಂತ ಹಿಂಗೆ ಅಡ್ರೆಸ್ ಮಾಡ್ತೀವಿ. ಅದೇ ಪ್ಲೂರಲ್ ಫಾರ್ಮ್ ಬಂತು ಅಂತಂದ್ರೆ ಇವು ಅನ್ನೋದಕ್ಕೆ ದೀಸ್ ಅಂತ ಹೇಳ್ತೀವಿ, ದೋಸ್ ಅನ್ನೋದಕ್ಕೆ ಅವು ಅಂತೀವಿ. ಸೊ ದೀಸ್ ಆರ್ ಮ್ಯಾಂಗೋಸ್, ದೋಸ್ ಆರ್ ಬರ್ಡ್ಸ್, ದಟ್ ಈಸ್ ಅ ಬಿಗ್ ಟ್ರೀ, ದಿಸ್ ಇಸ್ ಮೈ ಫೋನ್. ಪಾಯಿಂಟ್ ಮಾಡಿ ತೋರಿಸುವಾಗ ಇದು, ಇವು, ಅದು, ಅವು ಅಂತ ಹೇಳ್ಬೇಕಾದ್ರೆ ದಿಸ್, ದಟ್, ದೀಸ್, ದೋಸ್ ಸಿಂಗ್ಯುಲರ್ ಮತ್ತೆ ಪ್ಲೂರಲ್. ಇದು ಇನ್ನೊಂದು ಸೆಕ್ಷನ್. ಅಂಡ್ ನೆಕ್ಸ್ಟ್ ಬಂದ್ರೆ ಇದನ್ನ ಆಕ್ಚುಲಿ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಅಫ್ಕೋರ್ಸ್ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ ಟೈಟಲ್ ಬಗ್ಗೆ. ಮೈ ಸೆಲ್ಫ್, ಯುವರ್ ಸೆಲ್ಫ್, ದೆಮ್ ಸೆಲ್ಸ್ ಅಂತ ಇದೆ. ಅಂದ್ರೆ ನಾನೇ ನನ್ನಷ್ಟಕ್ಕೆ ಅಂತ ಹೇಳುವಾಗ ಯೂಸ್ ಮಾಡುವಂತ ವರ್ಡ್ಸ್ಗಳಿದು. ಐ ಡಿಡ್ ಇಟ್ ಮೈ ಸೆಲ್ಫ್, ನಾನೇ ಅದನ್ನ ಮಾಡಿದೆ. ಓಕೆನಾ? ಈಗ ನನಗೆ ಅಡುಗೆ ಮಾಡಕ್ ಬರಲ್ಲ ಅಂತ ಅನ್ಕೊಳ್ಳಿ, ನಾನು ಬ್ರೇಕ್ಫಾಸ್ಟ್ ಏನೋ ರೆಡಿ ಮಾಡಿರ್ತೀನಿ. ಇವಾಗ ನೀನೇ ಮಾಡೋದ್ಯಾ ಅಂತ ಯಾರಾದ್ರೂ ಕೇಳಿದ್ರೆ ಅಫ್ಕೋರ್ಸ್ ಐ ಪ್ರಿಪೇರ್ಡ್ ಇಟ್ ಮೈ ಸೆಲ್ಫ್, ಇದು ನಾನೇ ಮಾಡಿದ್ದು ಅಂತ ಹೇಳ್ತೀವಲ್ಲ. ಸೊ ಅವಾಗ ಅದನ್ನ ನೀನೇ ನಿಮ್ಮಷ್ಟಕ್ಕೆ ಅಂತ ಹೇಳಿದ್ರೆ ಯುವರ್ ಸೆಲ್ಫ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ನಿಮ್ಮನ್ನ ನೀವೇ ಜಾಗೃತಿಯಿಂದ ನೋಡ್ಕೋಬೇಕು ಅಥವಾ ನೋಡ್ಕೊಳ್ಳಿ ಅಂತ ಹೇಳುವಾಗ. ದೆಮ್ ಸೆಲ್ಸ್ ಅಂದ್ರೆ ಅವರೇ, ಅವರಷ್ಟಕ್ಕೆ ಅಂತ ಹೇಳಿ. ದೆ ಕ್ಲೀನ್ ಇಟ್ ದೆಮ್ ಸೆಲ್ಸ್, ಅದನ್ನ ಅವರೇ ಕ್ಲೀನ್ ಮಾಡಿದ್ರು, ಅವರೇ ಅಂತೇಳಿ ಸ್ಟ್ರೆಸ್ ಮಾಡಿ ಎಂಫಸೈಸ್ ಮಾಡಿ ಹೇಳ್ತೀವಲ್ಲ ನಾವು, ಆ ಟೈಮಲ್ಲಿ ಯೂಸ್ ಮಾಡುವಂಥದ್ದು ಈ ತರದ್ದು ದೆಮ್ ಸೆಲ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಮೈ ಸೆಲ್ಫ್, ಯುವರ್ ಸೆಲ್ಫ್, ದೆಮ್ ಸೆಲ್ಫ್. ಇನ್ನು ಇದೇ ತರದ್ದು ಇಟ್ ಸೆಲ್ಫ್ ಇದೆಲ್ಲ ಬರುತ್ತೆ, ಹರ್ ಸೆಲ್ಫ್, ಹಿಮ್ ಸೆಲ್ಫ್ ಈ ತರದ್ದೆಲ್ಲ ಬರುತ್ತೆ. ಇದೇ ಪ್ಯಾಟರ್ನ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಇನ್ನೊಂದು ಈ ಸೆಲ್ಫ್ ವರ್ಡ್ಸ್ಗಳು ಬರ್ತಾವಲ್ಲ, ನಾನು ಅವಾಗಲೇ ಹೇಳ್ದಂಗೆ ಮೈ ಸೆಲ್ಫ್, ಯುವರ್ ಸೆಲ್ಫ್, ದೆಮ್ ಸೆಲ್ಫ್, ಹರ್ ಸೆಲ್ಫ್, ಹಿಮ್ ಸೆಲ್ಫ್, ಇದೆಲ್ಲವನ್ನು ಡೀಟೈಲ್ಡ್ ಆಗಿ ಡಿಸ್ಕಸ್ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಅದನ್ನೇ ಮತ್ತೊಂದರಲ್ಲಿ ಡಿಸ್ಕಸ್ ಮಾಡೋಣ. ಈಗ ನಿಮ್ಗೆ ವರ್ಡ್ಸ್ಗಳು ಪರಿಚಯ ಆಗಲಿ ಯಾವ್ಯಾವ ಇದಾವೆ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಬಂದ್ರೆ ಇಲ್ಲಿ ಯಾರ ಬಗ್ಗೆ ಏನಾದ್ರು ಹೇಳುವ, ಯಾರೋ ಒಬ್ರು, ನೆಕ್ಸ್ಟ್ ಯಾರಾದರೂ, ಎಲ್ರು, ಯಾರೂ ಇಲ್ಲ, ಈ ತರದ್ದೆಲ್ಲ ಹೇಳುವಾಗ ಯೂಸ್ ಮಾಡುವಂಥದ್ದು ಈ ವರ್ಡ್ಸ್ಗಳು. ಸಮ್ ಒನ್ ಅಥವಾ ಸಂಬಡಿ ಅಂದ್ರೆ ಯಾರೋ ಒಬ್ರು ಅಂತ ಹೇಳಿ. ಸಮ್ ಒನ್ ಈಸ್ ಅಟ್ ದ ಡೋರ್, ಬಾಗ್ಲಲ್ಲಿ ಯಾರೋ ಇದ್ದಾರೆ. ಸೊ ನಾವು ಸಮ್ ಒನ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಯಾರೋ ಒಂದು ಗೊತ್ತಿರಲ್ಲ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಯಾರೋ ನಿಂತ್ಕೊಂಡಿದ್ದಾರೆ, ಸ್ಟ್ರೇಂಜರ್ಸ್ ಬಗ್ಗೆ ಮಾತಾಡುವಾಗ ಅಥವಾ ನಮ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಮಾತಾಡಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ, ಸಮ್ ಒನ್ ಅಥವಾ ಸಂಬಡಿ. ಎನಿವನ್ ಅಥವಾ ಎನಿಬಡಿ. ಈಸ್ ಎನಿಬಡಿ, ಎನಿವನ್ ಹೋಮ್, ಮನೆಯಲ್ಲಿ ಯಾರಾದರೂ ಇದ್ದಾರಾ. ನೆಕ್ಸ್ಟ್ ಎಲ್ರು ಅಂತ ಹೇಳುವಾಗ ಎವ್ರಿ ಒನ್ ಅಥವಾ ಎವ್ರಿಬಡಿ ಅಂತ ಹೇಳ್ತೀವಿ. ಸೊ ಎವ್ರಿ ಒನ್ ಇಸ್ ಹ್ಯಾಪಿ, ಎಲ್ಲರೂ ಸಂತೋಷವಾಗಿದ್ದಾರೆ. ಎಲ್ರು ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಅನ್ನೋ ಸೆನ್ಸಲ್ಲಿ ತಗೋಬೇಕಿದ್ದನ್ನ, ಬಿಕಾಸ್ ಆಲ್ ಅಂತಾನು ಇದೆ ಇನ್ನೊಂದು ವರ್ಡು, ಎಲ್ರೂ ಆಗುತ್ತೆ. ಸೊ ಎವ್ರಿಬಡಿ ಅಂತಂದ್ರೆ ಪ್ರತಿಯೊಬ್ಬರು ಅನ್ನೋಂಗಾಗತ್ತೆ. ನೆಕ್ಸ್ಟ್ ನೋ ಒನ್ ಅಥವಾ ನೋಬಡಿ ಅಂದ್ರೆ ಯಾರೂ ಇಲ್ಲ. ನೋಬಡಿ ಕೇಮ್ ಟು ದ ಪಾರ್ಟಿ, ಪಾರ್ಟಿಗೆ ಯಾರೂ ಬರಲಿಲ್ಲ. ಸೊ ಯಾರೂ ಇಲ್ಲ ಅಂತ ಹೇಳುವಾಗ ನೋಬಡಿಯನ್ನ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಬಂದ್ರೆ ಸಮಥಿಂಗ್, ಎನಿಥಿಂಗ್, ಎವ್ರಿಥಿಂಗ್, ನಥಿಂಗ್. ಏನೋ ಒಂದು, ಏನಾದ್ರೂ, ಎಲ್ಲವೂ, ಏನೂ ಇಲ್ಲ. ಅದು ವ್ಯಕ್ತಿಗಳ ಬಗ್ಗೆ ಹೇಳುವಾಗ ಆ ಸೆಟ್ ಆಫ್ ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀವಿ. ವಸ್ತುಗಳ ಬಗ್ಗೆ ಅಥವಾ ಕಾನ್ಸೆಪ್ಟ್ಗಳ ಬಗ್ಗೆ ಯೂಸ್ ಮಾಡುವಾಗ ನಾವು ಈ ಸೆಟ್ ಆಫ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಏನೋ ಒಂದು ಅಂದ್ರೆ ಸಮಥಿಂಗ್, ಏನಾದರೂ ಅಂದ್ರೆ ಎನಿಥಿಂಗ್, ಎಲ್ಲವೂ ಅಂದ್ರೆ ಎವ್ರಿಥಿಂಗ್, ಏನೂ ಇಲ್ಲ ಅಂದ್ರೆ ನಥಿಂಗ್. ಸೊ ಐ ವಾಂಟ್ ಟು ಸೇ ಸಮಥಿಂಗ್, ನಾನೇನೋ ಒಂದು ಹೇಳಬೇಕು. ಯು ಕ್ಯಾನ್ ಬೈ ಎನಿಥಿಂಗ್, ನೀನು ಏನನ್ನಾದ್ರೂ ಕೊಳ್ಳಬಹುದು. ಎವ್ರಿಥಿಂಗ್ ಇಸ್ ರೆಡಿ, ಎಲ್ಲವೂ ಸಿದ್ಧವಾಗಿದೆ. ದರ್ ಇಸ್ ನಥಿಂಗ್ ಇನ್ ದ ಬಾಕ್ಸ್, ಬಾಕ್ಸ್ನಲ್ಲಿ ಏನೂ ಇಲ್ಲ. ನಾನು ಯಾಕೆ ಎಕ್ಸಾಂಪಲ್ಸ್ಗಳನ್ನ ಹಾಕಿದ್ದೀನಿ ಪ್ರತಿ ಸೆಗ್ಮೆಂಟಲ್ಲಿ ಅಂತಂದ್ರೆ ನಿಮಗೆ ಒಂದು ಪ್ಯಾಟ್ರನ್ ಸಿಗುತ್ತೆ ಸೆಂಟೆನ್ಸ್. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಮ್ಗೆ ಈ ತರ ಹೇಳ್ಬೇಕಾಗತ್ತೆ, ಈ ತರ ಮಾತಾಡ್ಬೇಕಾಗತ್ತೆ ಅಂತ ಹೇಳಿ. ಅದನ್ನ ನೀವು ಈ ಜಾಗದಲ್ಲಿ ಬೇರೆ ಏನನ್ನಾದ್ರೂ ಹಾಕೊಂಡು ನೀವು ಅದನ್ನ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಬಿಗಿನಿಂಗ್ ಅಲ್ಲಿ ನಾನು ಪ್ರತಿ ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ಅಲ್ಲಿ ಮಾಡೋ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ತಪ್ಪು ಬಗ್ಗೆ ವರಿನೇ ಮಾಡ್ಕೋಬೇಡಿ. ನಿಮ್ಗೆ ಹೆಂಗ್ ಬರುತ್ತೋ ಹಂಗೆ ಮಾತಾಡಿ, ನೋ ಪ್ರಾಬ್ಲಮ್. ಮತ್ತೆ ಮಾತಾಡಬೇಕು, ನಾಲ್ಗೆ ಮೇಲೆ ಇಂಗ್ಲಿಷ್ ವರ್ಡ್ಸ್ಗಳು ಬರಬೇಕು, ಯೂಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದು ಮಾಡ್ತಾ 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 ಆಮೇಲೆ ಬರುತ್ತೆ. ಅದು ಭಯ ಆಗುತ್ತೆ ಅಂತ ಅಥವಾ ತಪ್ಪಾಗುತ್ತೆ ಅಂತ ಅಲ್ಲ, ಭಯ ಪಟ್ಕೊಂಡು ಮುಜುಗರ ಪಟ್ಕೊಂಡ್ರೆ ಮುಂದಕ್ಕೆ ಹೋಗೋಕೆ ಸಾಧ್ಯನೇ ಇಲ್ಲ. ಸೊ ಇದೊಂದು ನಿಮ್ಗೆ ಚೆನ್ನಾಗಿ ನೆನಪಿರಲಿ. ನೆಕ್ಸ್ಟ್, ಸೊ ಇಷ್ಟ ಆಯಿತು. ಅಂಡ್ ಅನದರ್ ಸೆಗ್ಮೆಂಟ್ ಅಂತ ಬಂದರೆ ಇಲ್ಲಿ ಎಲ್ಲೋ ಒಂದು ಕಡೆ, ಎಲ್ಲಿಯಾದರೂ, ಎಲ್ಲೆಡೆ ಅಥವಾ ಎಲ್ಲ ಕಡೆ, ನೆಕ್ಸ್ಟ್ ಎಲ್ಲಿಯೂ ಇಲ್ಲ. ಸೊ ವ್ಯಕ್ತಿಗಳ ಬಗ್ಗೆ ಡಿಸ್ಕಸ್ ಮಾಡಿ ಆಯಿತು, ವಸ್ತುಗಳು ಅಥವಾ ಕಾನ್ಸೆಪ್ಟ್ ಬಗ್ಗೆ ಮಾಡಿ ಆಯಿತು. ಇಲ್ಲಿ ಬಂದರೆ ಪ್ಲೇಸ್ಗಳ ಬಗ್ಗೆ ಹೇಳುವಾಗ ನಾವು ಈ ಥರ ಸೆಟ್ ಆಫ್ ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀವಿ. ಯಾವ ಥರ? ಎಲ್ಲೋ ಒಂದು ಕಡೆ, ಎಲ್ಲಿಯಾದರೂ, ಎಲ್ಲೆಡೆ ಅಥವಾ ಎಲ್ಲ ಕಡೆ, ಎಲ್ಲಿಯೂ ಇಲ್ಲ. ಸೊ ಸಮ್ವೇರ್, ಐ ಲಾಸ್ಟ್ ಮೈ ಕೀಸ್ ಸಮ್ವೇರ್, ನನ್ನ ಕೀಗಳನ್ನ ಎಲ್ಲೋ ಕಳ್ಕೊಂಡ್ಬಿಟ್ಟೆ, ಎಲ್ಲೋ ಕಳ್ಕೊಂಡಿದ್ದೀನಿ ಬಟ್ ಎಲ್ಲಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್, ಯು ಕ್ಯಾನ್ ಸಿಟ್ ಎನಿವೇರ್, ನೀನು ಎಲ್ಲಾದರೂ ಕುತ್ಕೊಳ್ಬೋದು. ಓಕೆ, ಐ ಸರ್ಚ್ಡ್ ಎವ್ರಿವೇರ್, ನಾನು ಎಲ್ಲ ಕಡೆ ಹುಡುಕಿದೆ. ದ ಡಾಗ್ ವಾಸ್ ನೋ ವೇರ್ ಟು ಬಿ ಫೌಂಡ್, ನಾಯು ಎಲ್ಲಿಯೂ ಕಾಣಿಸ್ಲಿಲ್ಲ. ಸೊ ಈ ಥರ ಜಾಗವನ್ನು ರೆಫರ್ ಮಾಡಿ ಹೇಳಬೇಕಾದ್ರೆ ಈ ವರ್ಡ್ಸ್ಗಳು ನೆನಪಿರಲಿ ನಿಮಗೆ. ಎಲ್ಲೋ ಒಂದು ಕಡೆ, ಎಲ್ಲಾದರೂ ಅಥವಾ ಎಲ್ಲೆಡೆ, ಎಲ್ಲಿಯೂ ಇಲ್ಲ ಅಂತ ಹೇಳಬೇಕಾದ್ರೆ ಈ ಥರ ಸೆಟ್ ಆಫ್ ವರ್ಡ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸೆಗ್ಮೆಂಟಿಗೆ ಬಂದರೆ ಇಲ್ಲಿ ಎಲ್ಲವೂ ಅಥವಾ ಇಬ್ಬರು, ಪ್ರತಿಯೊಬ್ಬರು, ಅನೇಕ, ಕೆಲವು, ಕೆಲವರು, ಕೆಲವು ಅಥವಾ ಸ್ವಲ್ಪ, ಯಾವುದಾದ್ರೂ, ಯಾವುದೂ ಇಲ್ಲ, ಮತ್ತು ಅವರಲ್ಲಿ ಒಬ್ಬರು.
ಇನ್ನು ನೋಡಿ, ಈ ತರ ವರ್ಡ್ಸ್ಗಳು ನಾವು ಒಂದಲ್ಲ ಒಂದ್ಸಲಿ ಯೂಸ್ ಮಾಡ್ತೀವಿ. ಯಾರಾದ್ರೂ ಕನ್ವರ್ಸೇಷನ್ ಮಾಡ್ಬೇಕಾದ್ರೆ ಅಥವಾ ಮಾತಾಡುವಾಗ ಇಂಗ್ಲಿಷ್ನಲ್ಲೇ ಅಂತಲ್ಲ, ನಿಮ್ ಭಾಷೆ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೂ ಅಷ್ಟೇನೆ ಈ ತರದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಅಂಡ್ ಬರೆಯುವಾಗ ಕೂಡ ತುಂಬಾ ಫ್ರೀಕ್ವೆಂಟ್ ಆಗಿ ಈ ತರದ್ದು ಸೆಂಟೆನ್ಸ್ಗಳು ಅಥವಾ ಫ್ರೇಸಸ್ಗಳು ಬರುತ್ತೆ. ಸೊ ಯಾವಾಗ ಯೂಸ್ ಮಾಡ್ತೀವಿ ಹೆಂಗಂದ್ರೆ ಇಂಗ್ಲಿಷ್ನಲ್ಲಿ ಹೆಂಗ್ ಅನ್ಬೇಕು, ಎಲ್ಲ ಅಂದ್ರೆ ಆಲ್ ಆರ್ ವೆಲ್ಕಮ್, ಎಲ್ರಿಗೂ ಸ್ವಾಗತ. ಇಬ್ರು ಅಥವಾ ಎರಡು ಅಂತ ಬಂದಾಗ ಬೋತ್ ಅನ್ನ ಯೂಸ್ ಮಾಡ್ತೀವಿ. ಬೋತ್ ಆರ್ ಗುಡ್, ಇಬ್ಬರು ಒಳ್ಳೆಯವರು ಅಥವಾ ಎರಡು ಒಳ್ಳೆಯದು. ಈಚ್ ಮತ್ತೆ ಎವರಿ ಬಂದಾಗ ಪ್ರತಿಯೊಬ್ಬರು ಅಥವಾ ಪ್ರತಿಯೊಂದು ಅನ್ನೋ ಸೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಈಚ್ ಸ್ಟೂಡೆಂಟ್ ಗಾಟ್ ಅ ಪೆನ್, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪೆನ್ ಸಿಕ್ಕಿತು. ಮೆನಿ ಅಂದ್ರೆ ಅನೇಕ ಅನ್ನೋ ಸೆನ್ಸ್ ಅಲ್ಲಿ, ಮೆನಿ ಕೇಮ್ ಟು ವಾಚ್, ತುಂಬಾ ಜನ ನೋಡಲು ಬಂದಿದ್ದರು. ಫ್ಯೂ ಅಂದ್ರೆ ಕೆಲವರು, ಮೆನಿಗಿಂತ ಕಡಿಮೆ ಫ್ಯೂ ಆಗುತ್ತೆ. ಓನ್ಲಿ ಅ ಫ್ಯೂ ನೋ ದ ಟ್ರೂತ್, ಕೆಲವರಿಗೆ ಮಾತ್ರ ಸತ್ಯ ಗೊತ್ತು ಅಂತ ಹೇಳುವಾಗ. ನೆಕ್ಸ್ಟ್ ಕೆಲವು ಅಂತ ಹೇಳಬೇಕಾದ್ರೆ ಸಮ್ಮನ್ನ ಯೂಸ್ ಮಾಡ್ತೀವಿ. ಓಕೆ, ಗಿವ್ ಮೀ ಸಮ್, ನನಗೆ ಸ್ವಲ್ಪ ಕೊಡು, ಏನನ್ನಾದ್ರೂ ಆಗಲಿ. ಸಮ್ ಜಾಗದಲ್ಲಿ ನೀವು ಆಡ್ ಮಾಡ್ಕೊಳ್ಳಿ ಏನನ್ನ ಅನ್ನೋದನ್ನ. ನೆಕ್ಸ್ಟ್ ಎನಿ ಅಂದ್ರೆ ಯಾವ್ದಾದ್ರು. ಡು ಯು ಹ್ಯಾವ್ ಎನಿ, ನಿನ್ನ ಹತ್ರ ಯಾವ್ದಾದ್ರು ಇದೆಯಾ. ಓಕೆ, ಡು ಯು ಹ್ಯಾವ್ ಎನಿ ಬುಕ್ಸ್, ಡು ಯು ಹ್ಯಾವ್ ಎನಿ ಪೆನ್ಸ್, ಡು ಯು ಹ್ಯಾವ್ ಎನಿ ಪೇಂಟಿಂಗ್ಸ್, ಎನಿ ಬೈಕ್, ವಾಟ್ ಎವರ್ ಇಟ್ ಮೇ ಬಿ. ನನ್ನಂದ್ರೆ ಯಾವುದೂ ಇಲ್ಲ. ನನ್ ಆಫ್ ದೆಮ್ ಅರೈವ್ಡ್, ಅವರಲ್ಲಿ ಯಾರೂ ಬರಲಿಲ್ಲ. ಒನ್ ಆಫ್ ದೆಮ್ ಅಂದ್ರೆ ಅವರಲ್ಲಿ ಒಬ್ರು ಅಂತ ಹೇಳಿ. ಸೊ ಒನ್ ಆಫ್ ದೆಮ್ ಇಸ್ ಅ ಡಾಕ್ಟರ್, ಅವರಲ್ಲಿ ಒಬ್ಬರು ವೈದ್ಯರು. ಇದು ಒನ್ ಆಫ್ ಕನ್ಫ್ಯೂಸಿಂಗ್ ಆಗಿರುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ರಿಲೇಟಿವ್ಸ್, ಈ ತರದವೆಲ್ಲ ಒಂದಷ್ಟು ಯೂಸೇಜ್ಗಳು ಬರ್ತವೆ. ಇಲ್ಲಿ ಸಿಂಗ್ಯುಲರ್ ಪ್ಲೂರಲ್ ಅನ್ನೋ ಕನ್ಫ್ಯೂಷನ್ ಸುಮಾರು ಸಲ ಬರುತ್ತೆ. ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ, ಈಗ ಬೇಡ ಇಲ್ಲಿ. ಸೊ ನೀವು ಈ ವಿಡಿಯೋವನ್ನ ನೋಡುವಾಗ ನಿಮ್ಗೆ ನೆನಪಾಗಲ್ಲ ಅಂತಂದ್ರೆ ಮತ್ತೆ ಮತ್ತೆ ಅದನ್ನ ರಿವೈಂಡ್ ಮಾಡ್ಕೊಂಡು ನೋಡಿ, ಅಥವಾ ಒಂದ್ ಕಡೆ ಬರ್ದಿಟ್ಕೊಳ್ಳಿ, ನಿಮ್ಗೆ ಯಾವ್ದು ಕಷ್ಟ ಆಗುತ್ತೆ ಅನ್ಸುತ್ತೆ. ಪ್ರಾಬಬಲಿ ಐ, ಯು, ಶಿ ಇದೆಲ್ಲ ಬೇಸಿಕ್ ಗೊತ್ತೇ ಇರುತ್ತೆ. ಇನ್ ನೆಕ್ಸ್ಟ್ ಸೆಗ್ಮೆಂಟ್ ಗೊತ್ತಿಲ್ಲ ಅಥವಾ ನೆನಪಿರಲ್ಲ, ಅದು ಕೇಳಿದ್ರೆ ಒಂದ್ಸಲಿ ಕೇಳಿದಾಗ ಮಾತ್ರ ನೆನಪಿರುತ್ತೆ, ಆಮೇಲೆ ಮರ್ತೋಗ್ಬಿಡುತ್ತೆ ಅನ್ನಂಗಿದ್ರೆ ಬೆಟರ್ ಒಂದ್ ಕಡೆ ಅದನ್ನ ಪಾಯಿಂಟ್ ಮಾಡಿ ಇಟ್ಕೊಳ್ಳಿ. ಅದನ್ನ ಮತ್ತೆ ಮತ್ತೆ ನೀವು ರೀಕಾಲ್ ಮಾಡ್ತಾ ಇದ್ರೆ, ಯೂಸ್ ಮಾಡ್ಕೊಳ್ತಾ ಇದ್ರೆ ಅದು ನಿಮ್ಗೆ ಹಂಗೆ ಬಂದ್ಬಿಡುತ್ತೆ. ಹೆಂಗೆ ಅಂದ್ರೆ ನಿದ್ದೆ ಎಬ್ಸಿ ಕೇಳಿದ್ರು ಹೇಳ್ಬೇಕು ಇದಕ್ಕೆ ಏನಂತೀವಿ ಇಂಗ್ಲಿಷ್ ನಲ್ಲಿ ಅಂತ ಹೇಳಿ. ಸೊ ಅಷ್ಟಾಯ್ತು ಅಂತಂದ್ರೆ ಒಂದು ಸ್ಟ್ರಾಂಗ್ ಫಂಡಮೆಂಟಲ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋಲಿ ನಾನು ಇದನ್ನ ಯೂಸ್ ಮಾಡ್ಕೊಂಡು, ಇವಾಗ ಈ ಕ್ಲಾಸ್ ನಲ್ಲಿ ಅಥವಾ ಈ ವಿಡಿಯೋಲಿ ಡಿಸ್ಕಸ್ ಮಾಡಿದ ಪಾಯಿಂಟ್ಸ್ ಇದಾವಲ್ಲ, ಇದನ್ನ ಮಾಡ್ಕೊಂಡು ನೆಕ್ಸ್ಟ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡುವಂತ ಫರ್ದರ್ ಸ್ಟೆಪ್ ಹೆಂಗಾಗುತ್ತೆ, ಯಾವ ತರ ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡಬೇಕಾಗತ್ತೆ, ಡಿಫ್ರೆಂಟ್ ಥಾಟ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಅಲ್ಲಿ ಸಿಚುಯೇಷನ್ಸ್ ಗಳಲ್ಲಿ ಮಾತಾಡಬೇಕಾದ್ರೆ ಯಾವ ತರದನ್ನ ಸೆಂಟೆನ್ಸ್ ಗಳನ್ನ ಹೇಳ್ಬೇಕಾಗತ್ತೆ, ಹೆಂಗ್ ಫ್ರೇಮ್ ಮಾಡಬೇಕಾಗತ್ತೆ, ಅದೆಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತೆ ನಿಮ್ಮ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಗಳಿಗೆ ಇದನ್ನ ಶೇರ್ ಮಾಡಿ. ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಯೂಸ್ ಆಯ್ತು ಅಂತಂದ್ರೆ ಐ ಆಮ್ ವೆರಿ ಹ್ಯಾಪಿ. ಸೊ ಹ್ಯಾಪಿ ಲರ್ನಿಂಗ್ ಅಂಡ್ ಥ್ಯಾಂಕ್ ಯು.